ಸಂಕ್ಷಿಪ್ತ ಶ್ರೀದೇವಿ ಮಹಾತ್ಮೆ ಅಧ್ಯಾಯ 6 ಚಿಕ್ಷುರ ವಧೆ ಆಶ್ಚರ್ಯ ಸೂಚಕ ಚಿಹ್ನೆ ಚಂಡಬಲ ಪರದೇವಿ ಮಹಾವು ಅದ್ದಂಡ ಸಚಿವನ ಚಿಕ್ಷುರಾಖ್ಯನ ಖಂಡಿಸಿದಳೈ ಸಮರದಲ್ಲಿ ಮಹಾಲಕ್ಷ್ಮೀ ಶೂಲದಲ್ಲಿ ಸೂತಪುರಾಣಿಕರು ದೇವಿ ಮಹಾತ್ಮೆಯನ್ನು ಮುಂದುವರೆಸಿದರು. ರಸಿಲೋಮ ರುದಗ್ರ ಹಾಗೂ ದೈತ್ಯ ಸೇನೆ ನಷ್ಟವಾದ ಮೇಲೆ ರಾಕ್ಷಸರಿಗೆ ಭಯವಾಯಿತು. ಆಗ ಚಿಕ್ಷುರ ಎಂಬ ರಾಕ್ಷಸನು, ಈ ಸ್ತ್ರೀಯು ರಾಕ್ಷಸರಿಗೆ ಮೃತ್ಯುರೂಪವಾಗಿದ್ದಾಳೆ ಎಂದು ಇಂತಹ ಪರಾಭವ ನಮಗೆ ಉಂಟಾಗಿರಲಿಲ್ಲ ಎಂದುಕೊಂಡು ಧನುರ್ಧಾರಿಯಾಗಿ ದೇವಿಯೊಡನೆ ಯುದ್ಧಕ್ಕೆ ಬಂದನು. ಅವನು ಬಿಟ್ಟ ಬಾಣಗಳೆಲ್ಲವೂ 10 ದಿಕ್ಕುಗಳನ್ನು ಆವರಿಸಿತು. ಆ ಶಬ್ದಕ್ಕೆ ಪರ್ವತಗಳು ಉರುಳಿದವು, ಸಮುದ್ರಗಳು ಉಕ್ಕಿದವು. ದೇವಿಯು ತನ್ನ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಬಿಲ್ಲಿಗೆ ಹೂಡಿ ಆ ಬಾಣಗಳನ್ನು ಕತ್ತರಿಸಿ ಹಾಕಿದಳು. ಆತನ ಕುದುರೆ ಆನೆ ಹಾಗೂ ಸೈನ್ಯವನ್ನು ಯಮಪುರಿಗೆ ಕಳಿಸಿದಳು. ಚಿಕ್ಷುರನು ಮೂರ್ಛೆ ಹೋದನು. ಮತ್ತೆ ಚೇತರಿಸಿಕೊಂಡು ಹೊಸ ರಥವನ್ನೇರಿ ದೇವಿಯ ಮೇಲೆ ಮತ್ತೆ ನಗಶರವೆಂಬ ಬಾಣಪ್ರಯೋಗವನ್ನು ಮಾಡಿದನು. ಇದರ ಫಲವಾಗಿ ಅಸಂಖ್ಯಾತ ಪರ್ವತಗಳು ಬಂದು ಉರುಳಿದವು. ಆಗ ಪರಾಂಬೆಯು ವಜ್ರಾಯುಧದಿಂದ ಪರ್ವತಗಳನ್ನು ಕಡಿದು ಹಾಕಿದಳು. ಮರುಕ್ಷಣ ಸಾಗರಾಸ್ತ್ರವನ್ನು ಪ್ರಯೋಗಿಸಿದನು. ಪರಾಶಕ್ತಿಯು ಅದನ್ನು ತಡೆದು ಸಮುದ್ರವನ್ನೇ ಆಪೋಷಣವನ್ನಾಗಿ ಕುಡಿದಳು. ಚಿಕ್ಷುರನು ನಿಶಿ, ಬಾಣ, ಇಂದ್ರ, ಕುಬೇರ, ಅಗ್ನಿ, ಶೂಲ ಮೊದಲಾದ ಅಸ್ತ್ರಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ಆಕೆಯು ಈ ಎಲ್ಲಾ ಅಸ್ತ್ರಗಳನ್ನೂ ನುಂಗಿದಳು. ಆಗ ನಿರಾಶನಾಗದೆ ಚಿಕ್ಷುರನು ಮಹಾನಾರಾಯಣಾಸ್ತ್ರವನ್ನು ಕೈಯಲ್ಲಿ ಹಿಡಿದು ನಿಂತನು. ದೇವತೆಗಳೆಲ್ಲರೂ ದಿವ್ಯಾಸ್ತ್ರಕ್ಕೆ ಕೈ ಮುಗಿದು ನಿಂತರು. ಭೂಮಿಯು ಸಿಡಿಯಿತು. ಸಪ್ತ ಸಾಗರಗಳು ಉರಿಗಳನ್ನು ಉಗುಳಿದವು. ಆ ಮಹಾಸ್ತ್ರವು ಧಗಧಗಿಸುತ್ತಿತ್ತು. ಇಂತಹ ನಾರಾಯಣಾಸ್ತ್ರವನ್ನು ರಾಕ್ಷಸನು ದೇವಿಯ ಮೇಲೆ ಪ್ರಯೋಗಿಸಿದನು. ಆಗ ಶಾಂಭವಿ ನಸುನಗುತ್ತಾ ಅದನ್ನು ನುಂಗಿದಳು. ದೇವತೆಗಳಿಗೆ ಸಂತೋಷವಾಯಿತು. ರಾಕ್ಷಸರು ಭಯಭೀತರಾದರು. ಚಿಕ್ಷರನು ಈ ಅದ್ಭುತವನ್ನು ನೋಡಿ, ದೇವಿ ನೀನು ಯಾರು? ದೇವತೆಗಳಿಗೂ ನಿನಗೂ ಏನು ಸಂಬಂಧ? ಸ್ತ್ರೀಯಾದ್ದರಿಂದ ನಿನಗೆ ಪ್ರಾಣ ಭಿಕ್ಷೆ ನೀಡುತ್ತೇನೆ ಹೇಳು ಎಂದು ಗರ್ವದಿಂದ ಹೇಳಿದನು. ದೇವಿಯು, ಮೂರ್ಖ ರಾಕ್ಷಸನೇ, ನಾನು ಈ ಜಗತ್ತಿನ ಒಡತಿ. ನಿಮ್ಮನ್ನು ಕೊಲ್ಲಲು ದೇವತೆಗಳು ನನ್ನನ್ನು ಇಲ್ಲಿಗೆ ಕರೆತಂದಿದ್ದಾರೆ ಎಂದು ಅವನ ಮೇಲೆ ಬಾಣ ಪ್ರಯೋಗ ಮಾಡಿದಳು. ಆಗ ಚಿಕ್ಷುರನು, ಮಹಿಷಾಸುರನಲ್ಲದೆ ಈ ಜಗತ್ತಿಗೆ ಯಾರೂ ಒಡೆಯರಲ್ಲ. ನೀನು ಹೇಳುತ್ತಿರುವುದು ಸತ್ಯವಲ್ಲ ಎನ್ನುತ್ತಾ ಮತ್ತೆ ಬಾಣಗಳ ಸುರಿಮಳೆಯನ್ನೇ ಸುರಿಸಿದನು. ಶಾಂಭವಿಯು ಅವನ ಬಾಣಗಳನ್ನು ಕತ್ತರಿಸಿ ಸಾರಥಿಯನ್ನು ಕೊಂದು ರಾಕ್ಷಸನ ಕವಚಗಳನ್ನು ಸೀಳಿದಳು. ಇದನ್ನು ನೋಡಿದ ಚಿಕ್ಷುರನು ತನ್ನ ಮಾಯೆಯನ್ನು ಬೀಸಿದನು. ಆಗ ಕತ್ತಲೆ ಮುಸುಕಿ, ಮಳೆ ಸುರಿದು ಬಿರುಗಾಳಿ ಉಂಟಾಗಿ, ಸಹಸ್ರಾರು ಸಂಖ್ಯೆಯ ರಾಕ್ಷಸರೂ ಭಯಂಕರ ಪ್ರಾಣಿಗಳೂ ದೇವಿಯನ್ನು ಮುತ್ತಿದರು. ದೇವಿಯ ಮುಂದೆ ರಾಕ್ಷಸನ ಆಟ ಹೆಚ್ಚು ಕಾಲ ನಡೆಯಲಿಲ್ಲ. ಆಕೆಯು ಶಿವನ ತ್ರಿಶೂಲದಿಂದ ರಾಕ್ಷಸನನ್ನು ತಿವಿದಳು. ಚಿಕ್ಷುರನು ದೇವಿಯ ಹೊಡೆತ ತಾಳಲಾರದೆ ಮೃತನಾದನು. ದೇವತೆಗಳು, ಜಯಮಾತೆ, ಜಯದುರ್ಗೆ, ಜಯ ಜನನಿ ಎಂದು ಸ್ತೋತ್ರ ಮಾಡಿದರು. ಎಂಬಲ್ಲಿಗೆ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದಾವಧೂತ ವಿರಚಿತ ದೇವಿ ಮಹಾತ್ಮೆಯ ಚಿಕ್ಷುರ ವಧೆ ಎಂಬ 6ನೆಯ ಅಧ್ಯಾಯ ಸಂಪನ್ನವಾಯಿತು. ಶ್ರೀ ಕೃಷ್ಣಾರ್ಪಣಮಸ್ತು. ನವರಾತ್ರಿ ಕಥೆ. ಕಾತ್ಯಾಯಿನಿ ದೇವಿ. ಚಂದ್ರ ಹಾಸೋಜ್ವಲಕರ. ಶಾರ್ದೂಲ ವರವಾಹನ. ಕಾತ್ಯಾಯಿನಿ ಶುಭಂ ದದ್ಯಾತ್. ದೇವಿ ದಾನವಘಾತಿನಿ. ಜಗನ್ಮಾತೆ ದುರ್ಗೆಯ 6ನೇ ಸ್ವರೂಪದ ಹೆಸರು ಕಾತ್ಯಾಯಿನಿ ಎಂದಾಗಿದೆ. ನವರಾತ್ರಿ 6ನೇ ದಿನ ಶುಕ್ರವಾರ ಮೂಲಾ ನಕ್ಷತ್ರ, ತಿಥಿ ಷಷ್ಠಿ, ಶುಕ್ಲ ಪಕ್ಷ. ಕಾತ್ಯಾಯನಿ ಆರಾಧನೆಯಿಂದ ಸಮೃದ್ಧಿ, ಯಶಸ್ಸು ದೊರೆಯುತ್ತದೆ ಹಾಗೂ ಮದುವೆಯಾಗುವ ಹೆಣ್ಣು ಅಥವಾ ಗಂಡುಗಳಿಗೆ ಮದುವೆ ಯೋಗ ಕೂಡಿ ಬರುತ್ತದೆ. ಕಾತ್ಯಾಯಿನಿ ದೇವಿ ಗುರುಗ್ರಹಕ್ಕೆ ಅಧಿಪತಿಯಾಗಿದ್ದಾಳೆ. ಗುರುಗ್ರಹ ಸಹಿತ ಕಾತ್ಯಾಯಿನಿ ಪೂಜೆ ಮಾಡಿದರೆ ದೇವಿಯ ಜೊತೆ ಗುರುವಿನ ಅನುಗ್ರಹ ದೊರೆಯುತ್ತದೆ. ಇದರಿಂದ ವಿಳಂಬವಾಗಿರುವ ಮದುವೆ, ಉಪನಯನ, ಮನೆ ಶುಭ ಕಾರ್ಯಗಳು ನೆರವೇರುವುದು, ಸಂಕಷ್ಟಗಳು ದೂರವಾಗುತ್ತದೆ. ಕಾತ್ಯಾಯಿನಿ ದೇವಿಗೆ ಹಸಿರು ಬಣ್ಣದ ಪ್ರಿಯವಾದದ್ದು. ಹಸಿರು ಸಮೃದ್ಧಿಯ ದ್ಯೋತಕವಾಗಿದೆ. ಬಿಳಿ ಹೂವು ಹಾಗೂ ಸೇವಂತಿಗೆ ಸೇರಿದಂತೆ ಎಲ್ಲ ಮಲ್ಲಿಗೆ ಸಂಪಿಗೆ ಹೂಗಳಿಂದ ಅಲಂಕರಿಸಿ ಪ್ರಸಾದಕ್ಕೆ ಅಕ್ಕಿ, ಕಡಲೆಬೇಳೆ, ಸಕ್ಕರೆ, ಹಾಲು, ತುಪ್ಪ ಹಾಕಿ ಮಾಡಿದ ಪಾಯಸ ಬಹಳ ಪ್ರಿಯವಾದದ್ದು. ಈ ಪಾಯಸಕ್ಕೆ ಪರಮಾನ್ನ ಎನ್ನುತ್ತಾರೆ. ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಬಾಳೆಹಣ್ಣು, ಜೇನುತುಪ್ಪ ಹಾಕಿದ ರಸಾಯನ ನೈವೇದ್ಯಕ್ಕೆ ಇಡಬಹುದು. ಇವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬರಲು ಒಂದು ಕಥೆ. ಕಥಾ ಎಂಬ ಮಹರ್ಷಿಗಳು ಇದ್ದರು. ಅವರ ಪುತ್ರ ಋಷಿ ಕಾತ್ಯನಾದನು. ಇದೇ ಕಾತ್ಯ ಗೋತ್ರದಲ್ಲಿ ವಿಶ್ವಪ್ರಸಿದ್ಧ ಮಹರ್ಷಿ ಕಾತ್ಯಾಯನರು ಹುಟ್ಟಿದರು. ಇವರು ಭಗವತಿ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸು ಮಾಡಿದ್ದರು. ಭಗವತಿ ದೇವಿಯು ತಮ್ಮ ಮಗಳಾಗಿ ಅವತರಿಸಬೇಕೆಂಬ ಇಚ್ಛೆ ಅವರಲ್ಲಿ ಇತ್ತು. ಆ ಪ್ರಾರ್ಥನೆಯ ಪ್ರಕಾರ ಆ ಸಮಯದಲ್ಲಿ ದಾನವ ಮಹಿಷಾಸುರನ ಉಪಟಳ ಭೂಮಿಯಲ್ಲಿ ತುಂಬಾ ಹೆಚ್ಚಾಗಿತ್ತು.
ಪರಮಾತ್ಮರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮತ್ತು ಎಲ್ಲಾ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶದಿಂದ ಶಕ್ತಿ ದೇವಿಯನ್ನು ಸೃಷ್ಟಿ ಮಾಡಿದರು. ಈ ಶಕ್ತಿ ದೇವತೆಗೆ ಆಯುಧ ಆಭರಣ ಎಲ್ಲವನ್ನೂ ಕೊಟ್ಟು ಹಾರೈಸಿ ಜೈ ಜೈಕಾರ ಮಾಡಿ ಕಳಿಸಿದರು. ಇವಳು ದೈತ್ಯರನ್ನು ಹಾಗೂ ಮಹಾದೈತ್ಯ ಮಹಿಷಾಸುರನನ್ನು ಸಂಹರಿಸಿದಳು. ಈ ದೇವಿಯ ಪೂಜೆಯನ್ನು ಮೊಟ್ಟ ಮೊದಲು ಕಾತ್ಯಾಯನ ಮಹರ್ಷಿಗಳು ಮಾಡಿದರು. ಇದೇ ಕಾರಣದಿಂದ ಇವಳು ಕಾತ್ಯಾಯಿನಿಯಾದಳು. ಇವಳು ಮಹರ್ಷಿ ಕಾತ್ಯಾಯಿನರಲ್ಲಿ ಪುತ್ರಿ ರೂಪದಿಂದ ಅವತರಿಸಿದ್ದಳು ಎಂಬ ಕಥೆಯೂ ಇದೆ. ಭಾದ್ರಪದ ಕೃಷ್ಣ ಚತುರ್ದಶಿ ಎಂದು ಇವಳು ಆವಿರ್ಭವಿಸಿ ಆಶ್ವಿಜ ಮಾಸ ಶುಕ್ಲ ಸಪ್ತಮಿ ಅಷ್ಟಮಿ ನವಮಿ ಯವರೆಗೆ 3 ದಿನ ಕಾತ್ಯಾಯನ ಋಷಿಯ ಪೂಜೆಯನ್ನು ಸ್ವೀಕರಿಸಿ ಆ ಕಾಲದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದು ದೇವತೆಗಳಿಗೂ ಋಷಿಮುನಿಗಳಿಗೂ ಕಾಟ ಕೊಡುತ್ತಿದ್ದ ಮಹಾದೈತ್ಯ ಮಹಿಷಾಸುರನನ್ನು ಸಂಹರಿಸಿ ದೇವಾನು ದೇವತೆಗಳಿಗೆ ಸಂತೋಷವನ್ನು ಕೊಟ್ಟಳು. ನವರಾತ್ರಿಯಲ್ಲಿ 9 ದಿನ 9 ದೇವಿಯರು ಗ್ರಹಗಳ ಅಧಿಪತಿಯಾಗಿರುತ್ತಾರೆ ಎಂಬುದರ ಹಿನ್ನೆಲೆ ಹೀಗಿದೆ. ದೈತ್ಯರು ಎಲ್ಲಾ ಗ್ರಹಗಳನ್ನು ಬಂಧಿಸಿ ಇಟ್ಟಿದ್ದರು. ಶಕ್ತಿ ದೇವತೆ ಚಾಮುಂಡಿ ದೈತ್ಯರನ್ನು ಸೋಲಿಸಿ ಗ್ರಹಗಳನ್ನು ಬಂಧನದಿಂದ ಬಿಡಿಸಿದಳು. ಇದರಿಂದ ಸಂತೋಷಗೊಂಡ ಗ್ರಹಗಳು ನವರಾತ್ರಿಯ 9 ದೇವಿಯರಲ್ಲೂ ಒಂದೊಂದು ಗ್ರಹದ ಅಧಿಪತಿಯಾಗಿರುವಾಗ ಈ ಗ್ರಹಗಳ ಒಳಗೊಂಡ ದೇವಿಯನ್ನು ಪೂಜಿಸಿದರೆ ಆಯಾ ಗ್ರಹಗಳ ಗ್ರಹ ದೋಷವನ್ನು ನಿವಾರಣೆ ಮಾಡುತ್ತೇವೆ ಎಂದು ಮಾತು ಕೊಟ್ಟವು. ಈ ಕಾರಣದಿಂದಾಗಿ ನವರಾತ್ರಿಯ ಪ್ರತಿ ದೇವಿಯು ಒಂದೊಂದು ಗ್ರಹಗಳ ಅಧಿಪತಿಯಾಗಿ ಆವಿರ್ಭವಿಸುತ್ತಾಳೆ. ದೇವಿಯ ಆರಾಧನೆ ಮಾಡುವುದರ ಜೊತೆಗೆ ಗ್ರಹ ಬಾಧೆಯು ನಿವಾರಣೆ ಆಗುತ್ತದೆ. ಜಗನ್ಮಾತೆ ಕಾತ್ಯಾಯಿನಿ ಫಲದಾಯಿನಿಯಾಗಿದ್ದಾಳೆ. ಭಾಗವತದಲ್ಲಿ ಕತೆ ಬರುವಂತೆ ಕೃಷ್ಣನನ್ನು ಪತಿಯಾಗಿ ಪಡೆಯಲು ವ್ರಜದ ಗೋಪಿಕೆಯರು, ವ್ರಜ ಅಂದರೆ ಇಡೀ ಭೂಮಂಡಲದ ವ್ಯಾಪ್ತಿ ಶ್ರೀಕೃಷ್ಣನಿಗೆ ಒಳಪಟ್ಟಿದ್ದು ಎಂಬ ಅರ್ಥ, ಕಾಳಿಂದಿ ಯಮನೆಯ ತೀರದಲ್ಲಿ ಕಾತ್ಯಾಯನಿಯನ್ನು ಪೂಜಿಸಿದ್ದರು. ಇವಳು ವ್ರಜಮಂಡಲದ ಅಧಿಷ್ಠಾತ್ರಿ ದೇವಿಯಾಗಿ ಪ್ರತಿಷ್ಠಿತವಾಗಿದ್ದಾಳೆ. ಇವಳ ಸ್ವರೂಪ ಅತ್ಯಂತ ಭವ್ಯ ಮತ್ತು ದಿವ್ಯವಾಗಿದೆ. ಇವಳಿಗೆ 4 ಭುಜಗಳಿವೆ. ಬಲಗಡೆ ಮೇಲಿನ ಕೈ ಅಭಯ ಮುದ್ರೆಯಲ್ಲಿದೆ, ಕೆಳಗಿನ ಕೈ ವರಮುದ್ರೆಯಲ್ಲಿದೆ. ಎಡಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದೆ, ಕೆಳಗಿನ ಕೈಯಲ್ಲಿ ಕಮಲ ಪುಷ್ಪವಿದೆ. ಭಗವತಿಯಾದ ಈಕೆ ದೇವತೆಗಳಿಗೆ ಸಂತೋಷ ಕೊಡಲು ಆ ದಿನ ಚಂಡಮುಂಡರನ್ನ ಸಂಹಾರ ಮಾಡಿ ಚಾಮುಂಡಿ ಎಂಬ ಹೆಸರನ್ನು ಪಡೆದಳು. ವಿಜಯದ ಸಂಕೇತವಾಗಿ ಹಸಿರು ಬಣ್ಣದ ಸೀರೆ ಉಟ್ಟುಕೊಂಡು ಸಿಂಹವಾಹಿನಿಯಾಗಿರುವ ಇವಳು ಭಕ್ತರ ಪಾಲಿಗೆ ಅತ್ಯಂತ ಶಾಂತ ಸ್ವರೂಪದವಳು. ಮಕ್ಕಳನ್ನು ಪರಿಪಾಲನೆ ಮಾಡುತ್ತಾಳೆ, ಗುರು ಗ್ರಹವನ್ನು ಪ್ರತಿನಿಧಿಸಿದ್ದಾಳೆ. ಈ ತಾಯಿಗೆ ಆದಿಸೃಷ್ಟಿ ಎಂಬ ಬಿರುದು ಬಂದಿದೆ. ಕಾತ್ಯಾಯನೆ ಆರಾಧನೆ ಮಾಡಿದರೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತಂ ಪಾತು ನ ಸರ್ವಭೀತಿಭ್ಯ ಕಾತ್ಯಾಯಿನಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ. ನಮಸ್ತಸೇ 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 ನಮೋ ನಮಃ.